ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸವಿಡಿಯಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ ಓಪನ್ ಆಗಿದೆ. ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಬೇಗ ಅಪ್ಲೈ ಮಾಡಿ. ಜೊತೆಗೆ ಒಂದಷ್ಟು ಡೌಟ್ಗಳು ಕ್ರಿಯೇಟ್ ಆಗ್ತಿದೆ. ಈಗ ನಿಮಗೆ ಒಂದಷ್ಟು ಡೌಟನ್ನು ನಿಮ್ಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಅಪ್ಲೈ ಮಾಡಾದ್ಮೇಲೆ ನೀವು ಅಪ್ಲಿಕೇಶನ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾ ಬೇಡವಾ, ಜೊತೆಗೆ ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಮತ್ತು ಕೌನ್ಸಿಲಿಂಗ್ಗೆ ನೀವು ಫಿಸಿಕಲಿ ಅಟೆಂಡ್ ಆಗಿರಲೇಬೇಕಾದ್ರೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆಯೇ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯ ಏನಪ್ಪ ಅಂತಂದರೆ, ಈಗ ಮೈಸೂರು ಯೂನಿವರ್ಸಿಟಿಯವರು ತುಂಬ ಹಿಂದ್ಗಡೆನೇ ಅಪ್ಲಿಕೇಶನ್ ಕಾಲ್ ಮಾಡಿದ್ರು. ಜಸ್ಟ್ ಏನಂತಂದರೆ ಅದು ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿ ಕ್ಲೋಸ್ ಮಾಡಿದ್ರು. ಈಗ ನೆಕ್ಸ್ಟ್ ನಿಮ್ಮ ಮಾರ್ಕ್ಸ್ನೆಲ್ಲನೂ ಕೂಡ ಅಪ್ಡೇಟ್ ಮಾಡ್ಸೋಕ್ಕೆ ಲಿಂಕ್ ಓಪನ್ ಮಾಡಿದ್ದಾರೆ. ಈಗ ಯಾರೇ CET ಬರ್ದಿದ್ದೀರಾ ಮತ್ತು 6th ಸೆಮ್ ರಿಸಲ್ಟ್ ಯಾರಿನ್ನ ಅಪ್ಲೋಡ್ ಮಾಡಿಲ್ಲ, ಬೇಗನೆ ಅಪ್ಲೋಡ್ ಮಾಡಿ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ಎಲ್ಲಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಅಂತ. ಹಾಗೆಯೇ ಇನ್ನೊಂದಷ್ಟು ಜನ ಡೌಟ್ ಕೇಳ್ತಾರೆ, ಏನಂತಂದರೆ ಬ್ರೋ ನಂದು ಪಾಸ್ವರ್ಡ್ ವರ್ಕ್ ಆಯ್ತಿಲ್ಲ ಹಾಗೆ ಹೀಗೆ ಅಂತ. ಅಕಸ್ಮಾತ್ ಏನೋ ನಿಮ್ಮದು ಪಾಸ್ವರ್ಡ್ ವರ್ಕ್ ಆಗ್ತಿಲ್ಲ ಅಂತಂದರೆ ಸೊ ರೀಸೆಟ್ ಪಾಸ್ವರ್ಡ್ ಕೊಡಿ. ಅರ್ಥ ಆಯ್ತಲ್ವಾ? ರೀಸೆಟ್ ಪಾಸ್ವರ್ಡ್ ಕೊಟ್ಟು ಸೊ ನೆಕ್ಸ್ಟ್ ನಿಮ್ಮದು ಹೊಸೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಓಪನ್ ಮಾಡಿ. ಅದಾದಮೇಲೆ ಓಪನ್ ಆಗುತ್ತೆ, ಯಾರು ಕೂಡ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಇನ್ನೊಂದಷ್ಟು ಜನ ಕೇಳ್ತಾ ಇದ್ದೀರಾ ಏನಂತಂದರೆ ಬ್ರೋ ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ. ಸೊ ಇಲ್ಲಿ ಈಗ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೀಜರ್ ಏನಂತಂದರೆ, ನಾನು ಹೇಳಿದ್ದೀನಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತ. ನಿಮ್ಮ CET ಮಾರ್ಕ್ಸ್ನ ಫುಲ್ ಕನ್ಸಿಡರ್ ಮಾಡ್ತಾರೆ, ಹಾಗೆಯೇ ನಿಮ್ಮ ಡಿಗ್ರಿ ಮಾರ್ಕ್ಸ್ನ ಆಫ್ ಅಂತ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 80 ಇತ್ತು ಅಗ್ರಿಗೇಟು ನಿಮ್ಮದು ಡಿಗ್ರಿಲಿ ಅಂತಂದರೆ 80ಲಿ 40, ಆಫ್ ಅಂದರೆ 40, ಮತ್ತು CET ನೀವು 30 ಸ್ಕೋರ್ ಮಾಡಿರ್ತೀರಾ. ಸೊ 40 + 30 = 70. ಸೊ ಈ ರೀತಿ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ಅದರ್ ಯೂನಿವರ್ಸಿಟಿಯಲ್ಲಿ ಕೇಳ್ತಾ ಇದ್ದೀರಾ ಬ್ರೋ ನಾವು ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಬರ್ತಿಲ್ಲ, ನಮಗೆ ಯಾವ ರೀತಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ನಿಮ್ಗೆ ಏನಿದ್ರು ನಿಮ್ಮ ಟೋಟಲ್ ಅಗ್ರಿಗೇಟ್ ಏನಿದೆ, ಒರಿಜಿನಲ್ ಮಾರ್ಕ್ಸ್ ಏನಿದೆ ಅದನ್ನಷ್ಟೇ ನಿಮಗೆ ಕನ್ಸಿಡರ್ ಮಾಡೋದು, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಈಗ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕೌನ್ಸಿಲಿಂಗ್ಗೆ ನಾವು ಫಿಸಿಕಲಿ ಅಟೆಂಡ್ ಆಗಿರ್ಬೇಕಂತ. ಸೊ ಕೌನ್ಸಿಲಿಂಗ್ ಎಲ್ಲ ಆನ್ಲೈನ್ ಮುಖಾಂತರನೇ ನಡೆಯೋದು. ನಿಮ್ಮ ರ್ಯಾಂಕ್ ಲಿಸ್ಟ್ ಬಿಡ್ತಾರೆ, ಮತ್ತು ನಿಮ್ಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ ಲಿಸ್ಟ್ನೇ ಬಿಟ್ಬಿಡ್ತಾರೆ, ನೀವು ಹೋಗಿ ಅಡ್ಮಿಷನ್ ಆಗಬೇಕಷ್ಟೇ. ಹಾಗೆಯೇ ಇನ್ನೊಂದಷ್ಟು ಜನಕ್ಕೆ ಡೌಟ್ ಏನಪ್ಪ ಅಂತಂದರೆ, ಅಡ್ಮಿಷನ್ನು ಆನ್ಲೈನ್ ಮುಖಾಂತರನೇ ಆಗಬೇಕಾ, ಇಲ್ಲ ಅಂತಂದರೆ ಆಫ್ಲೈನಲ್ಲೇ ಬಂದು ಅಡ್ಮಿಷನ್ ಆಗಬೇಕಾ ಅಂತ. ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆಗೋಕ್ಕಾಗಲ್ಲ. ಸೊ ನೀವು ಆಫ್ಲೈನಲ್ಲೇ ಬಂದು ಅಡ್ಮಿಷನ್ನ ಆಗಬೇಕು. ಹಾಗೆಯೇ ಇನ್ನೊಂದಷ್ಟು ಜನಕ್ಕೆ ಏನಪ್ಪ ಡೌಟು ಅಂತಂದರೆ, ಬ್ರೋ ನಾನು ಒರಿಜಿನಲ್ ಮಾರ್ಕ್ಸ್ಗಳನ್ನ ಕಳ್ಕೊಬಿಟ್ಟಿದ್ದೀನಿ, ಈಗ ಅಪ್ಲೋಡ್ ಮಾಡೋಕ್ಕೆ ಅಟೆಸ್ಟೆಡ್ ಕಾಪಿ ಇದೆ, ಅದು ನಡೆಯುತ್ತೆ ಹಾಗೆ ಹೀಗೆ ಅಂತ. ಈಗ ಓಕೆ, ಈಗ ಏನೋ ಅಪ್ಲೈ ಮಾಡ್ತೀರಾ ಅಟೆಸ್ಟೆಡ್ ಕಾಪಿನ, ಓಕೆ. ನೆಕ್ಸ್ಟು ಅಡ್ಮಿಷನ್ ಆಗಬೇಕಾದ್ರೆ ನಿಮ್ಮ ಹತ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಅಡ್ಮಿಷನ್ನ ಕ್ಯಾನ್ಸಲ್ ಮಾಡ್ತಾರೆ. ಅರ್ಥ ಇದಲ್ವಾ? ಅಡ್ಮಿಷನ್ನ ಕ್ಯಾನ್ಸಲ್ ಮಾಡ್ತಾರೆ. ಹಾಗೆಯೇ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಹತ್ರ, ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲನೂ ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಅಡ್ಮಿಷನ್ ಟೈಮಲ್ಲಿ ಎಲ್ಲನೂ ಕೂಡ ಪ್ರಾಪರಾಗಿ ನಿಮ್ಮ ಹತ್ರ ಒಂದು ಸ್ಕ್ಯಾನರ್ಡ್ ಕಾಪಿನ ಇಟ್ಕೊಂಡಿರಿ. ಎಲ್ಲನೂ ಕೂಡ ಸ್ಕ್ಯಾನರ್ಡ್ ಕಾಪಿ ಇಟ್ಕೊಂಡಿರಿ, ನಿಮಗೆ ಮುಂದಕ್ಕೆ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಆಮೇಲೆ ಒಂದು ರಿಕ್ವೆಸ್ಟ್ ಕಂಡ್ರಪ್ಪ, ನಿಮ್ಮ ಎಲ್ಲರ ಹತ್ರ ಒಂದು ರಿಕ್ವೆಸ್ಟು ಏನು ಗೊತ್ತಾ, ಸುಮ್ಮನೆ ಕುತ್ಕೊಂಡು ಫೋನಲ್ಲಿ ಅಪ್ಲೈ ಮಾಡಿ. ಸೈಬರ್ಗೆ ಹೋಗಿ ಒಂದು 5 ಮಿನಿಟ್ಸ್ ಕೆಲಸ, ಸೈಬರ್ಗೆ ಹೋಗಿ ಅಪ್ಲೈ ಮಾಡಿ. ಆಮೇಲೆ ಬ್ರೋ ನನಗಿದು ವರ್ಕ್ ಆಯ್ತಿಲ್ಲ, ಟೈಮ್ ಮುಗ್ದೋಯ್ತು ಅಂತಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಅರ್ಥ ಆಯ್ತಲ್ವಾ? ಸೊ ಯಾಕಂತಂದ್ರೆ ಎಷ್ಟೋ ಜನ ಅಪ್ಲೈ ಮಾಡ್ತಾ ಇರ್ತಾರೆ, ಸರ್ವರ್ ಬ್ಯುಸಿ ಇರುತ್ತೆ, ಸಡನ್ನಾಗಿ ಅದು ಫೋನಲ್ಲಿ ತಗೊಳ್ಳೋಕ್ಕೂ ಕೂಡ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೈಬರ್ಗೆ ಹೋಗಿ, ನೆಟ್ಟು ಕೂಡ ತುಂಬಾ ಸ್ಪೀಡ್ ಇರುತ್ತೆ ಅಲ್ಲಿ, ಜಸ್ಟ್ ಹೋಗಿ ಅಪ್ಲೈ ಮಾಡಿ. ಆಮೇಲೆ ನೆಕ್ಸ್ಟು ಕೊನೆಯಲ್ಲಿ ಆಗ್ಬೇಕಾದ್ರೆ ಬ್ರೋ ಮೊಬೈಲಲ್ಲಿ ಟ್ರೈ ಮಾಡ್ತಿದ್ದೆ ಆಗೋಕ್ಕಾಯ್ತಿರಲಿಲ್ಲ, ಈಗ ನೆಕ್ಸ್ಟ್ ಇವಾಗ ಹಾಕೋಕ್ಕಾಗುತ್ತೆ ಹಾಗೆ ಹೀಗೆ ಅಂತ ಕೇಳಿದ್ರೆ ನೆಕ್ಸ್ಟು ಅದಕ್ಕೆ ಯಾರು ಕೂಡ ಜವಾಬ್ದಾರಿ ಆಗಲ್ಲ, ನೀವೇ ಜವಾಬ್ದಾರಿ ಆಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜಸ್ಟ್ ಬೇಗ ಅಪ್ಲೈ ಮಾಡಿ. ಹಾಗೆಯೇ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಯಾವಾಗ ಗೊತ್ತು ಅದನ್ನು ಸಬ್ಮಿಟ್ ಮಾಡಬೇಕು, ನೀವು ಅಪ್ಲೋಡ್ ಮಾಡಿರ್ತೀರ ಡಾಕ್ಯುಮೆಂಟ್ಸು, ಅದು ತಪ್ಪಾಗಿದೆ ಅಂತ ನಿಮಗೆ ಗೊತ್ತಾದ್ಮೇಲೆ ಅದನ್ನು ಕರೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಬೇಕಾದ್ರೆ ಅದನ್ನು ಸಬ್ಮಿಟ್ ಮಾಡಿ ಕರೆಕ್ಷನ್ ಮಾಡಿಸ್ಕೊಳ್ಬೋದು. ಅದಕ್ಕೆ ಅವರು PG ಕ್ಯಾಲೆಂಡರ್ ಇವೆಂಟ್ಸಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ, ವೆರಿಫಿಕೇಶನ್ ಆ್ಯಂಡ್ ಕರೆಕ್ಷನ್ ಶುಡ್ ಬಿ ಡನ್ ಬಿಫೋರ್ ಅಂತ ಒಂದು ಡೇಟ್ನ ಕೊಟ್ಟಿದ್ದಾರೆ. M.com ಅವ್ರಿಗೆ ಬೇರೆ ಕೋರ್ಸ್ಗೆ ಬೇರೆ. ಅದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ಐಕಾನ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದ ವಿಡಿಯೋನ ನೋಡಿ. ಸೊ ಅದಕ್ಕೋಸ್ಕರ ಆ ಡೇಟ್ನ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ನೇ ಅಪ್ಲೋಡ್ ಮಾಡಿ. ಅರ್ಥ ಆಯ್ತಲ್ವಾ? ಸೊ ಹಾಗೆಯೇ ನಾನು ಹೇಳ್ದೆ ಆವಾಗಲೇ, ಮಾರ್ಕ್ಸ್ ಕಾರ್ಡು ಕೆಲವರು ಕಳ್ಕೊಂಡಿರ್ತಾರೆ. ಸೊ ಅಂಥವ್ರು ಏನಾದ್ರು ಇದ್ದರೆ ಅಪ್ಲೋಡ್ ಮಾಡ್ಬೇಕಾದ್ರೆ ಅಟೆಸ್ಟೆಡ್ ಕಾಪಿ ಇದ್ದರೆ ಓಕೆ. ನೆಕ್ಸ್ಟ್ ಅಡ್ಮಿಷನ್ ಟೈಮಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು ಕಂಪಲ್ಸರಿ. ಹಾಗೆಯೇ ಇನ್ಕಮ್ ಮತ್ತು ಕ್ಯಾಸ್ಟು ಮಾಡಿಸ್ಕೊಳ್ಳಿ. ಅರ್ಥ ಇದೆಲ್ಲ ಒತ್ತಿ ಹೇಳ್ತಾ ಇದ್ದೀನಿ, ಮಾಡಿಸ್ಕೊಳ್ಳಿ.
ಸುಮ್ಮನೆ ಎಷ್ಟೋ ಜನ ಕೇಳ್ತೀರಾ, ಮತ್ತೆ ಎಷ್ಟೋ ವಿಡಿಯೋದಲ್ಲೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ, ಬ್ರೋ ಇವಾಗ ಆಗುತ್ತೆ, ಇವಾಗ ಆದ್ರೂ ಹೋಗಿ ನಾನು ಒಂದು ವೀಕಲ್ಲೆಲ್ಲ ಸಿಕ್ಕುತ್ತಾ ಹಾಗೆ ಹೇಗೆ ಅಂತ. ಇವಾಗ ಹೋಗಿ ಕೊಟ್ಟರು ನಿಮ್ಮ ಅಡ್ಮಿಷನ್ ಇರೋದು ತುಂಬ ಲೇಟ್ ಇದೆ, ಇನ್ನು ಇವತ್ತು ಹೋಗಿ ಕೊಟ್ಟರು ಆರಾಮಾಗಿ ನೀವು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೋದು. ಅರ್ಥ ಆಯ್ತಲ್ವಾ? ಆಮೇಲೆ ಕೊನೆ ಅಡ್ಮಿಷನ್ ಆಗೋ ದಿನ ಬ್ರೋ ಏನಾದ್ರು ಸಜೆಷನ್ ಇದ್ರೆ ಕೊಡಿ ಬ್ರೋ ಅಂತಂದರೆ ನಾವು ಯಾರು ಕೂಡ ಇಲ್ಲಿ ಜವಾಬ್ದಾರಿ ಆಗಲ್ಲ, ನಿಮಗೆ ನೀವೇ ಜವಾಬ್ದಾರಿ ಆಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋನ ಯಾರೆಲ್ಲ ಮೈಸೂರು ಯೂನಿವರ್ಸಿಟಿಗೆ PGಗೆ ಅಡ್ಮಿಷನ್ ಆಗ್ತಿದ್ದೀರಾ, ಸೊ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಯಾಕಂತಂದ್ರೆ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಹಾಗೆ ಫ್ರೆಂಡ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.